ನಾಡಿನೆಲ್ಲೆಡೆ ಇವತ್ತು ಯುಗಾದಿ ಹೊಸತಡುಕು ಸಂಭ್ರಮ. ಹೊಸತಡುಕು ಹಿನ್ನೆಲೆ ಮಾಂಸ ಖರೀದಿ ಬಲು ಜೋರಾಗಿ ನಡೀತಾ ಇದೆ. ಯುಗಾದಿ 2ನೇ ದಿನ ಗುಡ್ಡೆ ಮಾಂಸಕ್ಕೆ ಮುಗಿಬಿದ್ದಿದ್ದಾರೆ ದೇವನಹಳ್ಳಿಯ ಜನ. ದೇವನಹಳ್ಳಿಯ ಎಲಿಯೂರು ಗ್ರಾಮ ಗುಡ್ಡೆ ಮಾಂಸಕ್ಕೆ ಭಾರೀ ಬೇಡಿಕೆ ಇದೀಗ ಹೆಚ್ಚಾಗ್ತಾ ಇರುವಂತದ್ದು. ಹಾಗಾಗಿ ಕ್ಯೂನಲ್ಲಿ ನಿಂತಿದ್ದಾರೆ. ಬೆಳಗ್ಗೆನೆ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಡಿಎನ್ಎಫ್ ಕುರಿ ಮತ್ತು ಮೇಕೆ ಉತ್ಪಾದಕರ ಘಟಕದ ವತಿಯಿಂದ ಮಾರಾಟವನ್ನು ಮಾಡಲಾಗ್ತಾ ಇದೆ. ಪ್ರತಿ ಕೆಜಿಗೆ 700 ರೂಪಾಯಿಯಂತೆ ಗುಡ್ಡೆ ಮಾಂಸ ಮಾರಾಟ ಮಾಡಲಾಗ್ತಾ ಇದೆ. ಡಿಎನ್ಎಫ್ ಕುರಿಸ್ ಮತ್ತು ಮೇಕೆ ಉತ್ಪಾದಕರ ಸಂಘದಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗುಡ್ಡೆ ಮಾಂಸ ಭಾಳ ಹೆಸರುವಾಸಿಯಾಗಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಇದು ರೈತರಿಗೋಸ್ಕರ ರೈತರಿಗಾಗಿ ಸ್ಥಾಪನೆಯಾಗಿರುವಂಥ ಒಂದು ಸಂಘ. ಹಾಗಾಗಿ ರೈತರಿಂದ ನೇರವಾಗಿ ಖರೀದಿ ಮಾಡಿ ಕಂಪನಿ ರೈತರಿಂದ ನೇರವಾಗಿ ಕುರಿ ಮತ್ತು ಮೇಕೆಗಳನ್ನು ತಂದು ಗುಡ್ಡೆ ಮಾಂಸ ಕಟ್ ಮಾಡಿ ಉತ್ತಮವಾದ ಗುಣಮಟ್ಟವಾದ ಒಂದು ಮಾಂಸವನ್ನು ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಇದು ಭಾಳ ಯಶಸ್ವಿಯಾಗಿ ಭಾಳ ಸಂತೋಷದಿಂದ ಯುಗಾದಿ ಹಬ್ಬ ಆಚರಣೆಯನ್ನು ನಮ್ಮ ಜನ ಮಾಡ್ತಾ ಇದ್ದಾರೆ. ಈ ನಮ್ಮ DNF ಕುರಿ ಸಂಘ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು. ಎಲ್ಲ ಗ್ರಾಹಕರು ಈ DNF ಕುರಿ ಸಂಘ ವತಿಯಿಂದ ಖರೀದಿ ಮಾಡಿದ್ದೇ ಆದಲ್ಲಿ ಸಂಘ ಕೂಡ ಬೆಳೆಯುತ್ತೆ ಮತ್ತು ರೈತರಿಗೂ ಕೂಡ ನೇರವಾಗಿ ಅನುಕೂಲ ಆಗುತ್ತೆ ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಏನು ಇವತ್ತು ದಿವಸ ಈ ಕಾರ್ಯಕ್ರಮವನ್ನ ಈ ಹೊಸ ವರ್ಷದ ಯುಗಾದಿ ಹಬ್ಬಕ್ಕಾಗಿ ಹೊಸತಡುಕು ಕಾರ್ಯಕ್ರಮಕ್ಕಾಗಿ ಮಾಂಸ ಮಾರಾಟವನ್ನ ನಮ್ಮ DNF ಮತ್ತು ಕುರಿ ಮತ್ತು ಮೇಕೆ ಉತ್ಪಾದಕರ ಕಂಪನಿಯಿಂದ ಮಾರಾಟ ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷದಂತೆ ಈ ವರ್ಷನೂ ನಾವು 3 ವರ್ಷ ಆಯಿತು ಈ ಕಾರ್ಯಕ್ರಮವನ್ನು ಮಾಡಿ ನಾವು ಸಂಘ ಸ್ಟಾರ್ಟ್ ಆಗಿ ಅಲ್ಲಿಂದ ಈಚೆಗೆ 3ನೇ ವರ್ಷದಲ್ಲೂ ವರ್ಷ ಇದು ಏನೋ ಮೊದಲನೇ ವರ್ಷ 400 kg ಇತ್ತು, 2ನೇ ವರ್ಷ 600 kg, ಈ ಸಾರಿ 1000 kg ಮೇಲ್ಪಟ್ಟು ರೈತರು ಗುಡ್ಡೆ ಮಾಂಸವನ್ನ ಖರೀದಿ ಮಾಡ್ತಾವ್ರೆ. ಅದರಿಂದ ಎಲ್ಲ ರೈತರಿಗೂ ಕಡಿಮೆ ಮಟ್ಟದಲ್ಲಿ ಏನಂತಂದ್ರೆ ಇವತ್ತು 800, 900 ರೂಪಾಯಿ ಮಾರಾಟ ಮಾಡ್ತಾ ನಾವು 700 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಇದರಿಂದ ರೈತರಿಗೂ ಒಳ್ಳೇದಾಗ್ತಾ ಇದೆ, ಮತ್ತೆ ಕೊಡಂತ ರೈತರಿಗೂ ಒಳ್ಳೇದು. ಇದು 650 ರೂಪಾಯಿಗೆ ನಮ್ಮ ಸಂಘಕ್ಕೆ ತಂದುಬಿಡ್ತಾರೆ, ನಾವು 700 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಅದರಿಂದ ರೈತರಿಗೂ ಸಹ ಇದು ಸಂತೋಷವಾಗಿ ನಮ್ಮಲ್ಲಿ ತಂದುಬಿಡ್ತಾರೆ, ಮತ್ತೆ ರೈತರೇ ತಗೊಂಡೋಗಿ ಈ ಮಾಂಸವನ್ನ ಬಡಿಸ್ತಾ ಇದ್ದಾರೆ. ಅದರಿಂದ ರೈತರಿಗಾಗಿ ಮಾರಾಟ ಮಾಡ್ತಾ ಇದ್ದೀವಿ. ಅದು ಈಗ ನಾವು 68 ಕುರಿ ತಗೊಂಡಿದ್ದೀವಿ, 12 ಮೇಕೆಗಳನ್ನು ತಂದಿದ್ದೀವಿ. ಇದು ಇಷ್ಟೊಂದು ಸೇಲ್ ಆಗಂತ ಒಂದು ಭರವಸೆ ಇದೆ. ಈ ರೈತರು ನೋಡ್ತಾ ಇದ್ರೆ, ಇವತ್ತು ಗ್ರಾಹಕರು ನೋಡ್ತಾ ಇದ್ರೆ ಇದೆಲ್ಲ ಖಾಲಿ ಆಗಂತ ಅವಕಾಶ ಇದೆ. ಏನು ಇವತ್ತು ದಿವಸ ಈ ಕಾರ್ಯಕ್ರಮವನ್ನ ಈ ಹೊಸ ವರ್ಷದ ಯುಗಾದಿ ಹಬ್ಬಕ್ಕಾಗಿ ಹೊಸತಡುಕು ಕಾರ್ಯಕ್ರಮ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಯುಗಾದಿ ನೆಕ್ಸ್ಟ್ ಡೇ ಅಂತ ಅಂದರೆ ಹೊಸತಡುಕು ಬಹಳ ಸಂಭ್ರಮದಿಂದ ಯಾವಾಗಲೂ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಏನಿಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಏನು ಸ್ಪೆಷಾಲಿಟಿ ಅಂದರೆ ನಾರ್ಮಲ್ ಆಗಿ ಇವತ್ತೆಲ್ಲ ಕಡೆನೂ 1000 ರೂಪಾಯಿ 1200 ರೂಪಾಯಿ ಮಟನ್ ಅಂತ ಹೇಳ್ತಾರೆ. ಬಟ್ 700 ರೂಪಾಯಿ ಇದೆ ಇವತ್ತು KG ಅನ್ನೋದು ಸ್ಪೆಷಾಲಿಟಿನ ಅಥವಾ ಏನಂತ? ನೀತಿ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಈಗ ನಂತರದಲ್ಲಿ ಅಂದ್ರೆ ಯುಗಾದಿ ಹೊಸ ವರ್ಷ ಹಿಂದೂಗಳ ಹೊಸ ವರ್ಷದ ದಿನ ಮೊದಲ ದಿನ ಸಿಹಿ ಊಟ ಇರ್ತಕ್ಕಂಥದ್ದು ಮತ್ತು 2ನೇ ದಿನ ಸಹಜವಾಗಿ ಖಾರದ ಅಂದ್ರೆ ಮಾಂಸದೂಟ ವ್ಯವಸ್ಥೆ. ಹೊಸತಡುಕು ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಎಲಿಯೂರಲ್ಲಿ ಇರ್ತಕ್ಕಂತಹ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕೇಂದ್ರದ ವತಿಯಿಂದ ಏನು ಕಳೆದ 2020, 21, 22 ಆ ಟೈಮಲ್ಲಿ ಕರೋನಾ ಲಾಕ್ ಡೌನ್ ಇತ್ತು, ಆತಂಕ ಇತ್ತು. ಜೊತೆಗೆ ಈ ಹಲಾಲ್ ಕಟ್ಟು ಮತ್ತು ಹಿಂದೂಗಳು ಮುಸ್ಲಿಮ್ಸು ಈ ಭಾವನೆ ಇವೆಲ್ಲ ಆ ಸಂದರ್ಭದಲ್ಲಿ ಲಾಕ್ ಡೌನ್ ವೇಳೆ ಕೆಲವು ಕಡೆ
ಮುಸ್ಲಿಂ ಮಟನ್ ಶಾಪ್ಗಳಲ್ಲಿ ಖರೀದಿ ಮಾಡ್ತಕ್ಕಂಥದ್ದು ಕಡಿಮೆ ಆದಾಗ ಏನ್ ಮಾಡ್ಬೇಕು ಅಂತಕ್ಕಂತಹ ಪರ್ಯಾಯ ವ್ಯವಸ್ಥೆ ಹುಡ್ಕೊಂಡು ಈ ಕುರಿ ಸಾಕಾಣಿ ಮತ್ತು ಮೇಕೆ ಸಾಕಾಣಿಕೆ ಕೇಂದ್ರದ ವತಿಯಿಂದ ಅವರೇ ಕುರಿಗಳನ್ನ ಸಾಕಿ ನಂತರ ಮಟನ್ಗೆ ಪರದಾಡಬಾರ್ದು, ತೊಂದರೆ ಪಡಬಾರ್ದು ಅನ್ನೋ ಉದ್ದೇಶದಲ್ಲಿ ಕಡಿಮೆ ಬೆಲೆಗೆ ಈ ಎಲ್ಲಾ ಕಡೆ ಸಹಜವಾಗಿ 800, 850, 900 ರೂಪಾಯಿವರೆಗೂ ಇದೆ ರೇಟು. ಆದ್ರೆ ಇಲ್ಲಿ 700 ರೂಪಾಯಿಗೆ ರೈತರೇ ಸಾಕಿದಂತಹ ಸಾಕಾಣಿಕೆ ಕೇಂದ್ರದಿಂದ ಅವರೇ ಕುರಿಗಳನ್ನ ಕಟ್ ಮಾಡಿ ನಂತರ ಅವರೇ ಗುಡ್ಡೆ ಮಾಂಸದ ರೂಪದಲ್ಲಿ ಜನರಿಗೆ ವಿತರಣೆ ಮಾಡ್ತಕ್ಕಂಥದ್ದು. ಗುಡ್ಡೆ ಮಾಂಸ ಸಹಜವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಸಹಜವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚು ಪ್ರಖ್ಯಾತಿ ಪಡ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ತೂಕ ಮಾಡಲ್ಲ, ಅಳತೆ ಮಾಡಿ ಕೈಯಲ್ಲೇ ಅಳತೆ ಮಾಡಿ ಒಂದೊಂದು ಪೀಸ್ ತರದಲ್ಲಿ ಗುಡ್ಡೆಗೆ ಹಾಕಿ ಅದನ್ನ ಇಷ್ಟು ಗುಡ್ಡೆ ಆಗುತ್ತೆ, ಇಷ್ಟು ಜನ ಇದ್ದಾರೆ, ಇಷ್ಟು ಡಿಮ್ಯಾಂಡ್ ಇದೆ ಅನ್ನೋ ರೂಪದಲ್ಲಿ ಮಾರಾಟ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಕಳೆದ ರಾತ್ರಿಯಿಂದನೇ ಈ ಜನಸಂಖ್ಯೆ ಜಾಸ್ತಿ ಆದ ಹಿನ್ನೆಲೆಯಲ್ಲಿ, ಡಿಮ್ಯಾಂಡ್ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ರಾತ್ರಿ 9 ಗಂಟೆ 10 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಕೆಲಸ ಇವತ್ತು ನಿರಂತರವಾಗಿ ಮುಂದುವರಿಯುತ್ತೆ. ದೇವನಹಳ್ಳಿ ಎಲಿಯೂರಿನ ಈ ಕುರಿ ಮತ್ತು ಕುರಿ ಸಾಕಾಣಿಕೆ ಕೇಂದ್ರದಲ್ಲಿ 1500 kg ಮಟನ್ ಅನ್ನ ವಿತರಣೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಬಂದಿದೆ. ಡಿಮ್ಯಾಂಡ್ ತಕ್ಕಂತೆ ನಾವು ವಿತರಣೆ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ವ್ಯವಸ್ಥಾಪಕರು ಮತ್ತು ಸ್ಥಳೀಯರು ಹೇಳ್ತಕ್ಕಂಥದ್ದು. ಗ್ರಾಮಾಂತರ ಪ್ರದೇಶದಲ್ಲಿ ಗುಡ್ಡೆ ಮಾಂಸಕ್ಕೆ ತುಂಬಾ ಬೇಡಿಕೆ ಇದೆ, ತುಂಬಾ ಫೇಮಸ್ ಸಹ ಹೌದು. ಈ ಬೆಂಗಳೂರಲ್ಲಿ ಮಟನ್ ಕಾಯ್ಬೇಕು, ಕ್ಯೂ ಅಲ್ಲಿ ನಿಂತ್ಕೋಬೇಕು ಅಂತಕ್ಕಂಥ ಪರದಾಟ ಇಲ್ಲ. ಮತ್ತು ದುಡ್ಡಿದ್ರು ಸಹ ತಗೊಳಕ್ ಆಗದೆ ಆ ರಶ್ ಮತ್ತು ಕ್ಯೂಗೆ ಬೇಸತ್ತು ಜನ ವಾಪಸ್ ಹೋಗ್ತಕ್ಕಂಥ ವಿದ್ಯಮಾನಗಳಿದೆ. ಮತ್ತು ರೇಟು ಸಹ ಕಡಿಮೆ ಇದ್ದು ಯಾವುದೇ ರೀತಿಯ ಕುರಿ ಬಗ್ಗೆ ಅಥವಾ ಮೇಕೆ ಬಗ್ಗೆ ಅಸಮಾಧಾನ ಇಲ್ಲದೆ ಮಾಂಸನ ಏನೋ ಗುಡ್ಡೆ ರೂಪದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಸಹಜವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಗುಡ್ಡೆ ಮಾಂಸಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ವರ್ಷದಿಂದ ವರ್ಷಕ್ಕೆ ಮೊದಲು ಏನು ಈ ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಕೇಂದ್ರದಲ್ಲಿ ಎಲಿಯೂರಲ್ಲಿ ಇರ್ತಕ್ಕಂಥ ಈ ಕೇಂದ್ರದಿಂದ ಕಳೆದ 3 ವರ್ಷಗಳಿಂದ ಈ ರೀತಿ ಗುಡ್ಡೆ ಮಾಂಸನ ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ಗ್ರಾಮಾಂತರ ಪ್ರದೇಶದ ಜನರಿಗೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮುಖ್ಯವಾಗಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಈ ಭಾಗಗಳಿಂದನೂ ಸಹ ಡಿಮ್ಯಾಂಡ್ ಇಲ್ಲಿ ಬರ್ತಾ ಇದೆ. ಆದ್ದರಿಂದ ಆ ಎಲಿಯೂರಿನ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕೇಂದ್ರದಿಂದ ಗುಡ್ಡೆ ಮಾಂಸನ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಮೊದಲ ವರ್ಷದಲ್ಲಿ 500 ರೂಪಾಯಿ ಇದ್ದದ್ದು 500 kg ಮಾತ್ರ ಮಾರಾಟ ಮಾಡಿದ್ರು. 2ನೇ ವರ್ಷದಲ್ಲಿ 1000 kg, ಈಗ 3ನೇ ವರ್ಷದಲ್ಲಿ 1500 kgಯನ್ನ ಗುಡ್ಡೆ ಮಾಂಸದ ರೂಪದಲ್ಲಿ ಮಾರಾಟ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇದಕ್ಕೆ ಜನರಿಂದ ಸಹ ತುಂಬಾ ಡಿಮ್ಯಾಂಡ್ ವ್ಯಕ್ತ ಆಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಸುರೇಶ್ ಬಾಬು. ತಮ್ಮ